ಆ ಪಿರಮಿಡ್ ನಲ್ಲಿ ಕುಳಿತು ಧ್ಯಾನವನ್ನ ಮಾಡುತ್ತೇವೆ. ಸೊ ಪಿರಮಿಡ್, ಫೈರಾ ಅಂದ್ರೆ ಅಗ್ನಿ, ಅಮಿಡ್ ಅಂದ್ರೆ ಮಧ್ಯೆ ಅಂತ. ಆ ಅಗ್ನಿ ಅಂತ ಪ್ರಚಂಡ ಶಕ್ತಿ ಆ ಪಿರಮಿಡ್ ನಲ್ಲಿ ಉತ್ಪತ್ತಿ ಆಗುತ್ತೆ. ಅಗ್ನಿ ಅಂತ ಪ್ರಚಂಡ ಶಕ್ತಿ. ಅದೇ ರೀತಿ ಇದು 52 ಡಿಗ್ರಿ ಇರತಕ್ಕಂತಹದ್ದು, ಉತ್ತರ ಇರಬೇಕು. ಮತ್ತೆ 4 ಮೂಲೆಗಳಿರುತ್ತೆ. ಮೇಲೆ ಪಿರಮಿಡ್ 52 ಡಿಗ್ರಿಗಿದೆ, ತಳಗಡೆ 4 ಮೂಲೆಗಳಿಂದ ಕೂಡಿದೆ. ಈ 4 ಮೂಲೆಗಳು ಏನಂದ್ರೆ, ನಮಗೆ ಯಾರು ಧ್ಯಾನ ಮಾಡ್ತಕ್ಕಂಥ ನಮಗೆ ಸ್ಥೂಲ ಶರೀರ ಇದೆ, ಈ ದೇಹ ಇದೆ, ಬಾಡಿ ಇದೆ. ಇದು ನೋಡ್ಲಿಕ್ಕೆ ಕಣ್ಣಿಗೆ ಕಾಣುತ್ತೆ. ಚರ್ಮ ಇದೆ, ಸ್ನಾಯುಗಳಿದೆ, ಮೂಳೆ ಇದೆ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಕೂದಲು, ನೋಡ್ಲಿಕ್ಕೆ ಆಕಾರ ಇದೆ ಇದಕ್ಕೆ, ಸ್ಥೂಲ ಶರೀರಕ್ಕೆ. ಹಾಗಾಗಿ ಈ ಪಿರಮಿಡ್ ನ 4 ಮೂಲೆಗಳಲ್ಲಿ ಒಂದು ಮೂಲೆ ಸ್ಥೂಲ ಶರೀರ. ಇನ್ನು ಎರಡನೇದು, ನಮಗೆ ದೇಹ ಕಾಣುತ್ತೆ. ದೇಹದಲ್ಲಿ ಈ ದೇಹಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ. ಕಣ್ಣು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಮೂಗು ವಾಸನೆಯನ್ನು ಗ್ರಹಿಸುತ್ತೆ, ಬಾಯಿ ಮಾತನಾಡುತ್ತೆ, ಕೈ ಸ್ಪರ್ಶ ಮಾಡುತ್ತೆ. ಸೊ ಇವುಗಳ ಮೂಲಕ ನಾವು ಭೌತಿಕ ಜಗತ್ತಿಗೆ ಕನೆಕ್ಟ್ ಆಗಿದ್ದೀವಿ, ಅಂಟುಕೊಂಡಿದ್ದೀವಿ. ಭೌತಿಕ ಜಗತ್ತಿನ ಇದ್ರ ಮೂಲಕ ನಾವು ಕನೆಕ್ಟ್ ಆಗಿದ್ದೀವಿ. ಸೊ ಇವುಗಳ ಮೂಲಕ ಒಳಗಡೆ, ನಮ್ಮ ದೇಹದ ಒಳಗಡೆ ದೃಶ್ಯದ ಮೂಲಕ, ಮಾತಿನ ಮೂಲಕ, ವಾಸನೆಯ ಮೂಲಕ, ಗ್ರಹಿಕೆಯ ಮೂಲಕ ಸಂದೇಶಗಳು ರವಾನೆ ಆಗುತ್ತೆ. ಇದು ನಮ್ಮ ಮನಸ್ಸಿನಲ್ಲಿ, ಅಂದ್ರೆ ದೇಹದ ಒಳಗಡೆ ಮನಸ್ಸಿದೆ, ಇದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರ. ಕಣ್ಣು ನೋಡುತ್ತೆ, ಇದು ಏನನ್ನ ನೋಡ್ತಿದ್ದೇನೆ ಅಂತೇಳಿ ಮನಸ್ಸು ಆಲೋಚಿಸುತ್ತೆ. ಕಿವಿ ಕೇಳಿಸ್ಕೊಳ್ಳುತ್ತೆ, ಸೊ ಇದು ಏನಿದು, ಒಳ್ಳೇದ ಕೆಟ್ಟದ್ದ, ಏನು ಮಾತಿದು ಅಂತೇಳಿ ಮನಸ್ಸಿನ ಒಳಗಡೆ ಆಲೋಚನೆ ಉತ್ಪತ್ತಿ ಆಗುತ್ತೆ. ಅಂದ್ರೆ ಇದು ಸೂಕ್ಷ್ಮ ಶರೀರ, ಮನಸ್ಸಿದೆ ಇಲ್ಲಿ ಎರಡನೇದು. ಹಾಗಾಗಿ ಪಿರಮಿಡ್ನ ಒಂದು ಮೂಲೆ ಸ್ಥೂಲ ಶರೀರ, ಮತ್ತೊಂದು ಮೂಲೆ ಸೂಕ್ಷ್ಮ ಶರೀರ. ಅದೇ ರೀತಿ ಮನಸ್ಸಿನ ಒಳಗಡೆ ಆಲೋಚನೆಗಳು, ಭಾವನೆಗಳು, ದೃಶ್ಯಗಳು ಬಂತು, ಮನಸ್ಸು ಅದನ್ನ ವಿಶ್ಲೇಷಣೆ ಮಾಡುತ್ತೆ, ಒಳ್ಳೇದು ಕೆಟ್ಟದ್ದು ಅಂತ. ಸೊ ಈ ವಿಶ್ಲೇಷಣೆ ಮಾಡತಕ್ಕಂಥದ್ದು ಬುದ್ಧಿ. ಪಿರಮಿಡ್ನ ಒಂದು ಮೂಲೆ ಸ್ಥೂಲ ಶರೀರ, ಮತ್ತೊಂದು ಮೂಲೆ ಸೂಕ್ಷ್ಮ ಶರೀರ, ಮೂರನೇ ಮೂಲೆ ಕಾರಣ ಶರೀರ. ಕಾರಣ ಶರೀರ. ಇನ್ನೊಂದು ಮೂಲೆ ಮಹಾಕಾರಣ ಶರೀರ. ಹಾಗಾಗಿ ಪಿರಮಿಡ್ನ 4 ಮೂಲೆಗಳು, ಸ್ಥೂಲ ಶರೀರ ಒಂದು, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ, ನಾಲ್ಕನೇದು ಮಹಾಕಾರಣ ಶರೀರ. ಈ ಸ್ಥೂಲ ಶರೀರ ಪಂಚಭೂತಗಳಿಗೆ ಒಳಪಟ್ಟಿದ್ದು. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶಕ್ಕೆ ಸೇರ್ಪಟ್ಟಿದ್ದು. ಈ ಪಂಚಭೂತಗಳಿಂದ ಈ ದೇಹ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪಂಚಭೂತಗಳಿಂದಲೇ ಬೆಳೆದಿರ್ತಕ್ಕಂಥ, ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡಿ, ನೀರು, ಗಾಳಿ, ಬೆಂಕಿ, ಇವುಗಳ ಮೂಲಕ ಧಾತು ಉತ್ಪತ್ತಿಯಾಗಿ, ಆ ಧಾತು ನನ್ನ ತಂದೆಯ ಧಾತುವಿನ ಮೂಲಕ ಆ ಧಾತು ತಾಯಿಯ ಅಂಡಾಶಯವನ್ನು ಸೇರಿ ಈ ಕಾರಣ ಶರೀರ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ತಾಯಿಯ ಗರ್ಭದಲ್ಲಿ ರಚನೆಯಾಗಿ ಇದು 7 ತಿಂಗಳು, 8 ತಿಂಗಳು, 9 ತಿಂಗಳು ತಾಯಿ ಗರ್ಭದಲ್ಲಿ ಇದ್ದು, ನಂತರ ಈ ಭೌತಿಕ ಜಗತ್ತಿಗೆ ಬಂದು ಇದು ಆಕಾರ ರೂಪವನ್ನು ಪಡ್ಕೊಂಡು ಬೆಳವಣಿಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ
ಸ್ಥೂಲ ಶರೀರ ಪಂಚಭೂತಗಳಿಗೆ ಸಂಪರ್ಕ ಆಗಿರ್ತಕ್ಕಂಥದ್ದು. ಆದರೆ ಸೂಕ್ಷ್ಮ ಶರೀರ, ಈ ಮನಸ್ಸು ಹೇಗೆ ಉತ್ಪತ್ತಿಯಾಗಿದೆ? ಮನಸ್ಸು ಭಾವನೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಏನು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇವುಗಳ ಸಂದೇಶವನ್ನ ದೇಹದ ಒಳಗೆ ರವಾನಿಸುತ್ತೋ ಅದರ ಮೂಲಕ ಈ ಸೂಕ್ಷ್ಮ ಶರೀರ ಮನಸ್ಸು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸ್ಥೂಲ ಶರೀರದಲ್ಲಿರ್ತಕ್ಕಂಥ ನಾವು ಮನಸ್ಸಿನಲ್ಲಿ ಆಲೋಚನೆಗಳು, ಭಾವನೆಗಳು ಇವುಗಳ ಮೂಲಕ ಈ ಲೋಕದ ಜೊತೆ ಸಂಪರ್ಕವನ್ನು ಸಾಧಿಸಿದ್ದೇವೆ. ಆದ್ರೆ ಈ ಮನಸ್ಸಿನಲ್ಲಿ ಬಾಹ್ಯ ಮನಸ್ಸು ಮತ್ತು ಆಂತರಿಕ ಮನಸ್ಸು ಅಂತ ಎರಡು ಸ್ಥಿತಿಯನ್ನು ನಾವು ನೋಡ್ತೇವೆ. ಬಾಹ್ಯ ಮನಸ್ಸು ಆ ಸ್ಥೂಲ ಶರೀರದ ಜೊತೆ, ಬಾಹ್ಯ ಭೌತಿಕ ಜಗತ್ತಿನ ಜೊತೆ ಇದು ತನ್ನ ಸಂಪರ್ಕವನ್ನು ಸಾಧಿಸುತ್ತೆ. ಆದ್ರೆ ಆಂತರಿಕ ಮನಸ್ಸಿದೆಯಲ್ಲ, ಇದು ಮನಸ್ಸಿನ ಒಳಗಿನ ಭಾವನೆಗಳು ಈ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ, ಹಾಗೆ ಇದು ಜಗತ್ತಿನ ಜೊತೆ ಸಂಪರ್ಕವನ್ನ ಸಾಧಿಸುತ್ತೆ. ಜಗತ್ತಿನ ಜೊತೆ ಸಂಪರ್ಕವನ್ನ ಸಾಧಿಸುತ್ತೆ. ಇಲ್ಲಿ ಬುದ್ಧಿ ಸಿಂಚನ ಆಗುತ್ತೆ. ಬುದ್ಧಿ ಜ್ಞಾನದ ಸಂಚಯವನ್ನು ಉಂಟು ಮಾಡುತ್ತೆ. ಜ್ಞಾನದ ಸಂಚಯವನ್ನು ಉಂಟು ಮಾಡುತ್ತೆ. ಇದು ಕಾರಣ ಶರೀರ. ಅಂದ್ರೆ ನನ್ನ ತಂದೆಯ ಧಾತುವಿನ ಮೂಲಕ ನನ್ನ ತಾಯಿಯ ಅಂಡಾಶಯವನ್ನು ಸೇರಿದಂತ ಈ ಧಾತು ಸ್ಥೂಲ ಶರೀರವಾಗಿ ಮನಸ್ಸಿನ ಭಾವನೆಗಳು, ಕಲ್ಪನೆಗಳು, ಆಲೋಚನೆಗಳು, ಅಭಿವ್ಯಕ್ತಿಗಳ ಮೂಲಕ ಸೂಕ್ಷ್ಮ ಶರೀರವಾಗಿ ಇದು ನಂತರ ಬುದ್ಧಿ ಪ್ರಚೋದನೆಯಾಗಿ ಕಾರಣ ಶರೀರ ಆಗುತ್ತೆ. ಈ ಕಾರಣ ಶರೀರವನ್ನ ಲಿಂಗ ಶರೀರ ಅಂತ ಕೂಡ ಹೇಳ್ತಾರೆ. ಲಿಂಗವನ್ನ ನಾವು ನೋಡಿದ್ದೇವೆ. ಕೆಳಭಾಗ ಸ್ತ್ರೀ ಸ್ವರೂಪವಾಗೂ ಲಿಂಗದ ಮೇಲ್ಭಾಗ ಪುರುಷ ಸ್ವರೂಪವಾಗೂ ಗೋಚರ ಆಗ್ತಕ್ಕಂಥದ್ದೇ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸ್ತ್ರೀ ಸ್ವರೂಪ ಮತ್ತು ಪುರುಷ ಸ್ವರೂಪ ಎರಡೂ ಸ್ವರೂಪಗಳನ್ನು ನಾವು ನೋಡಬಹುದು. ಪುರುಷನಾಗಿದ್ದರೂ ಸಹ ಸ್ತ್ರೀ ಸ್ವರೂಪ, ಸ್ತ್ರೀ ಆಗಿದ್ದರೂ ಕೂಡ ಪುರುಷ ಸ್ವರೂಪ, ಅರ್ಧನಾರೀಶ್ವರ. ಹಾಗಾಗಿ ಈ ಕಾರಣ ಶರೀರ ಲಿಂಗ ಶರೀರವಾಗಿ ಸ್ತ್ರೀ ಪುರುಷ ಸಂವೇದಿಯಾಗಿ ಇದು ಲೋಕದ ಜೊತೆ ಸಂಪರ್ಕವನ್ನ ಸಾಧಿಸ್ತಕ್ಕಂಥದ್ದು. ಹಾಗಾಗಿ ಆನಾಪಾನ ಸತಿ ಧ್ಯಾನವನ್ನ ಮಾಡ್ತಕ್ಕಂಥ ನಾವು ಯಾವುದೇ ವಿಷಯದ ಕಡೆ ಗಮನವನ್ನು ಕೊಡದೆ, ವಿಷಯದ ಕಡೆ ಗಮನ ಕೊಡತಕ್ಕಂಥದ್ದು ಸೂಕ್ಷ್ಮ ಶರೀರದ ರೂಪ. ಸೂಕ್ಷ್ಮ ಶರೀರದ ರೂಪ ಸೂಕ್ಷ್ಮ ಶರೀರದ ರೂಪದಲ್ಲಿ ನಾವು ವಿಷಯದ ಕಡೆ ಸೇರ್ಕೊಂಡ್ಬಿಡ್ತೇವೆ. ವಿಷಯದ ಜೊತೆ ನಮ್ಮ ಸಂಬಂಧಗಳು. ಅದಕ್ಕೆ ನೋ ಥಾಟ್ಸ್, ಓನ್ಲಿ ಅಬ್ಸರ್ವರ್, ಬ್ರೀತ್ ಅಂತ ಹೇಳ್ತಕ್ಕಂಥದ್ದು. ಸೊ ಬ್ರೀತ್ ಅಲ್ಲಿ ಇಲ್ದೇನೆ ನಾವು ಥಾಟ್ಸ್ ಅಲ್ಲಿದ್ರೆ ವಿ ಆರ್ ಕನೆಕ್ಟ್ ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಇರ್ತೇವೆ. ಆ ಸೂಕ್ಷ್ಮ ಶರೀರದ ಸ್ವರೂಪವನ್ನು ಮೀರಿ ನಾವು ಕಾರಣ ಶರೀರಕ್ಕೆ ಹೋಗ್ಬೇಕು ಅಂದ್ರೆ ವಿ ಮಸ್ಟ್ ಅಬ್ಸರ್ವ್ ಅವರ್ ಬ್ರೀತ್. ಸೊ ಥಾಟ್ಸ್ ಅನ್ನ ಅವಾಯ್ಡ್ ಮಾಡಿ ಬ್ರೀತ್ ಕಡೆ ಹೋಗ್ಬೇಕು. ಯಾವಾಗ ಬ್ರೀತ್ ಕಡೆ ಹೋಗ್ತೇವೋ ನಾವು ಆಸ್ಟ್ರಲ್ ಜರ್ನಿಗೆ ಹೋಗ್ತೇವೆ. ಕಣ್ಮುಚ್ಕೊಂಡು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕುಳಿತುಕೊಂಡ್ರೆ ಆ ವಿಷಯದ ಕಡೆ ಕೆಲವೊಮ್ಮೆ ಹೋಗುತ್ತೆ. ಆ ವಿಷಯದ ಕಡೆ ಹೋದ ತಕ್ಷಣ ಮತ್ತೆ ನಾವು ಮತ್ತೆ ಹೇಳ್ಕೊಂಡು ಬಂದು ನಮ್ಮ ಆಂತರಿಕ ಮನಸ್ಸನ್ನ ಶ್ವಾಸದ ಕಡೆ ನೆಲೆಸಿದ್ರೆ, ಸೊ ದೀರ್ಘವಾಗಿ ನಾವು ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಂಡ್ರೆ ಆ ಶ್ವಾಸದ ಗತಿಯನ್ನು ಮೀರಿ ಹಾಸ್ಟೆಲ್ ಜರ್ನಿ ಹೊರಟೋಗ್ತೀವಿ. ಸೊ ಹಾಸ್ಟೆಲ್ ಜರ್ನಿನಲ್ಲಿ ಇಡೀ ಭೂಮಿಯನ್ನು ಆವರಿಸ್ಕೊಳ್ತೀವಿ, ಸಪ್ತ ಸಾಗರಗಳನ್ನ ಆವರಿಸ್ಕೊಳ್ತೀವಿ, ಗಾಳಿಯನ್ನ ಆವರಿಸ್ಕೊಳ್ತೀವಿ, ಮೋಡಗಳನ್ನ ಆಕರ್ಷಿಸ್ಕೊಳ್ತೀವಿ, ನಕ್ಷತ್ರಗಳನ್ನ ಆವರಿಸ್ಕೊಳ್ತೀವಿ, ಗ್ರಹಗಳನ್ನ ಆವರಿಸ್ಕೊಳ್ತೀವಿ, ಇಡೀ ವಿಶ್ವವನ್ನ ಆವರಿಸ್ಕೊಳ್ತೀವಿ. ಇದು ಕಾರಣ ಶರೀರದ ರೂಪ. ಯಾವಾಗ ನಾವು ಇಡೀ ವಿಶ್ವವನ್ನ ಆವರಿಸ್ಕೊಳ್ತೇವೋ
ನಾವು ಈ ಸ್ಥೂಲ ಶರೀರವಾದ ಕಲ್ಪನೆಯನ್ನು ಕೂಡ ಬಿಡ್ತೇವೆ. ಸೂಕ್ಷ್ಮ ಶರೀರದ ಮನಸ್ಸಿನ ಸ್ಥಿತಿಯನ್ನು ಕೂಡ ನಾವು ಇರ್ತೇವೆ. ಇಡೀ ಜಗತ್ತಿಗೆ ಆವರಿಸ್ಕೊಂಡ್ಬಿಡ್ತೀವಿ. ಇಡೀ ಜಗತ್ತಿಗೆ ಕಾರಣ ಶರೀರದ ರೂಪ, ಲಿಂಗದ ಶರೀರದ ರೂಪ. ಸೊ ಲಿಂಗ ಜಗತ್ತಿನ ಸೃಷ್ಟಿಯ ಸ್ವರೂಪ. ಆ ಸ್ಥಿತಿಗೆ ಹೋಗಿ ನಾವು ಸತ್ಯವನ್ನ ಅರ್ಥೈಸ್ಕೊಳ್ತಕ್ಕಂಥ ಸ್ಥಿತಿ ಹೋಗುತ್ತೆ. ಸೊ ಅದು ಜ್ಞಾನೋದಯದ ಸ್ಥಿತಿ, ಸತ್ಯದ ಅರಿವಿನ ಸ್ಥಿತಿ, ಎನ್ಲೈಟ್ಮೆಂಟ್. ಯಾವಾಗ ನಾವು ಶ್ವಾಸಕ್ಕೆ ಡೀಪ್ ಆಗಿ ಶ್ವಾಸ ಗಮನಿಸ್ತೇವೋ, ಡೀಪ್ ಆಗಿ ಶ್ವಾಸವನ್ನು ಗಮನಿಸ್ತಾ ಹೋಗ್ತೇವೋ, ಆಗ ಲಿಂಗ ಸ್ವರೂಪವಾಗಿ ಕಾರಣ ಶರೀರವಾಗಿ ನಾವು ರೂಪ ತಾಳ್ತೇವೆ. ದೀರ್ಘಕಾಲದಲ್ಲಿ ನಾವು ಧ್ಯಾನಿಸ್ತಾ ಶ್ವಾಸವನ್ನು ಗಮನಿಸ್ತಾ ಇಡೀ ಜಗತ್ತನ್ನು ಆವರಿಸ್ಕೊಂಡು ಈ ದೇಹವನ್ನು ಮೀರಿ ನಾನು ಪುರುಷ ಅಥವಾ ಸ್ತ್ರೀ ಎನ್ನ ಸ್ವರೂಪವನ್ನು ಮೀರಿ ಸಂಪೂರ್ಣವಾಗಿ ಇಡೀ ಭೂಮಿಯನ್ನ ಆವರಿಸ್ಕೊಂಡಾಗ ಸುತ್ತಾ ಇರ್ತಕ್ಕಂಥ ಭೂಮಿ ಗಮನಿಸಿ. ಸಾಧ್ಯವಾದರೆ ಎಲ್ಲರೂ ಕ್ಲೋಸ್ ಯುವರ್ ಐಸ್. ಶ್ವಾಸವನ್ನು ಗಮನಿಸ್ತಾ ನೆತ್ತಿಯಿಂದ ಪಾದಗಳವರೆಗೆ ಶ್ವಾಸ ಗಮನಿಸಿ. ಎಲ್ಲರೂ ಪಾದಗಳ ಮೂಲಕ ಪಾದಗಳು ಕುಳಿತಿರ್ತಕ್ಕಂಥ ಪಾದಗಳಿಗೆ ಯಾವುದೋ ಒಂದು ಭಾಗದಲ್ಲಿ ನೆಲ ಸ್ಪರ್ಶ ಆಗ್ತಾ ಇದೆ. ಸೊ ಅಲ್ಲಿಂದ ಹೋಗಿ ಭೂಮಿಯನ್ನು ಆವರಿಸ್ಕೊಳ್ಳಿ. ಭೂಮಿಯನ್ನು ಆವರಿಸ್ಕೊಳ್ಳಿ. ಸುಮಾರು 75 ಮೀಟರ್ ಸ್ಮೂತ್ ಸಾಯಿಲ್ ಇದೆ ಭೂಮಿಯಲ್ಲಿ. 75 ಮೀಟರ್ ಆದ್ಮೇಲೆ ವಜ್ರದಂತ ಕಠಿಣವಾದ ಬಂಡೆ ಇದೆ. ನಮ್ಮ ದೇಹ ಮೇಲೆ ಚರ್ಮ ಇದೆ, ಆಮೇಲೆ ಮಸಲ್ ಇದೆ, ಸ್ಮೂತ್ ಪಾರ್ಟ್, ಒಳಗಡೆ ವಜ್ರದಂತ ಕಠಿಣವಾದಂತ ಮೂಳೆಗಳಿದೆ. ನೋಡಿ, ಭೂಮಿಯ ರಚನೆ ಕೂಡ ಹಾಗೆ ಇದೆ, ಈ ದೇಹದ ರಚನೆ ಕೂಡ ಹಾಗೆ. ಜಗತ್ತಿನಲ್ಲಿ ಭೂಮಿ 29% ಇದೆ, 71% ವಾಟರ್ ಇದೆ. ನಮ್ಮ ದೇಹ ಕೂಡ ಮಸಲ್ಸ್, ಸ್ನಾಯುಗಳು, ಮೂಳೆ ಇದು 29% ಇರೋದು. 71% ವಾಟರ್ ಕಂಟೆಂಟ್ಸ್ ಇದೆ ಈ ದೇಹದಲ್ಲಿ. ನೋಡಿ, ಭೂಮಿಯ ಪ್ರಮಾಣನೂ ಅಷ್ಟೇ, ಭೂಮಿ ಮತ್ತು ನೀರಿನ ಪ್ರಮಾಣ ಜಗತ್ತಿನಲ್ಲೂ ಅಷ್ಟೇ ಇರೋದು. ನಮ್ಮ ದೇಹದಲ್ಲಿರ್ತಕ್ಕಂಥ ಮಸಲ್ಸ್ ಮತ್ತೆ ನೀರಿನ ಪ್ರಮಾಣ ಕೂಡ ಅಷ್ಟೇ. ಸೊ ಹಾಗಾಗಿ ಈ ಭೂಮಿ ಬೇರೆಯಲ್ಲ, ನಾನು ಬೇರೆ. ಸಪ್ತ ಸಾಗರಗಳು ನನ್ನೊಳಗೆ ಇದೆ, ನಿಮ್ಮೊಳಗೆ ಇದೆ. ಯಾಕೆಂದ್ರೆ 71% ಸಮುದ್ರ, ಕೆರೆ, ಕಟ್ಟೆ, ಕಾಲುವೆ ಈ ಜಗತ್ತಿನಲ್ಲಿದೆ. ನನ್ನ ದೇಹದಲ್ಲೂ ಅಷ್ಟೇ ಇರತಕ್ಕಂಥ. ಹಾಗಾಗಿ ಈ ಸ್ಥೂಲ ಶರೀರ ಸ್ನಾಯುಗಳನ್ನ ಸ್ಥಿತಿಯಲ್ಲಿದ್ರೆ ಇದು ಸ್ಥೂಲ ಶರೀರ, ಮನಸ್ಸಿನ ಆಂತರಿಕ ಸ್ಥಿತಿಯಲ್ಲಿ ಇದ್ರೆ ಸೂಕ್ಷ್ಮ ಶರೀರ. ಹಾಗಾಗಿ ಇಡೀ ಭೂಮಿಯನ್ನ ಆವರಿಸ್ಕೊಳ್ಳಿ. ಅದೇ ರೀತಿ ಸಪ್ತ ಸಾಗರಗಳು, ಎಲ್ಲ ಸಮುದ್ರಗಳನ್ನು ಗಮನಿಸಿ, ಕೆರೆ, ಕಟ್ಟೆ, ಕಾಲುವೆ, ನೀರು. ನಂತರ ಗಾಳಿಯನ್ನ ಗಮನಿಸಿ. ಗಾಳಿ ಇದು ಸೂಕ್ಷ್ಮ ಶರೀರದ ರೂಪ. ಮೋಡಗಳು, ನಕ್ಷತ್ರಗಳು, ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಇಡೀ ವಿಶ್ವ. ಇಡೀ ವಿಶ್ವವನ್ನು ಮೀರಿದಂತಹ ಸ್ಥಿತಿ ಇದೆ. ನಿಹಾರಿಕೆಗಳು ಇನ್ನು ಎತ್ತರದ ಸ್ಥಿತಿಗೆ ಹೋದ್ರೆ, ಎಲ್ಲ ಶೂನ್ಯ ಸ್ಥಿತಿಗೆ ಹೋದ್ರೆ ನಮ್ಮೊಳಗೊಂದು ಬೆಳಕು
ಸಂಪೂರ್ಣವಾಗಿ ಡೀಪ್ ಆಗಿ ನಾವು ಹಾಸ್ಟೆಲ್ ಜರ್ನಿಗೆ ಹೋದ್ರೆ ಬಣ್ಣಗಳು ಕಾಣುತ್ತೆ. ಗಿಡ, ಮರ, ಪೊದೆಗಳು, ಕಾಡು ಎಲ್ಲ ಮಾಸ್ಟರ್ಸ್. ಆ ಸ್ಥಿತಿಯನ್ನು ಮೀರಿ ಇನ್ನು ಮುಂದೆ ಹೋದ್ರೆ ಶೂನ್ಯ ಸ್ಥಿತಿ ಹೊರಟೋಗ್ತೀವಿ. ಏನೋ ಕಾಣ್ತದೆ, ಜೀರೋ ಥಾಟ್ಸ್, ಎಂಟಿ. ಈ ಸ್ಥಿತಿಗೆ ಹೋದ್ರೆ ಇದು ಕಾರಣ ಶರೀರದ ಸ್ವರೂಪ. ನೆಕ್ಸ್ಟ್, ನಮ್ಮ ಒಳಗೆ ಒಂದು ಬೆಳಕು ಕಾಣುತ್ತೆ. ಯಾವ ದೀಪನೂ ಹಚ್ಬೇಕಾಗಿಲ್ಲ, ಯಾವ ಕ್ಯಾಂಡಲ್ ಕೂಡ ಹಚ್ಬೇಕಾಗಿಲ್ಲ, ಯಾವ ಪಂಜು ಕೂಡ ಹಚ್ಬೇಕಾಗಿಲ್ಲ, ಯಾವ ಲೈಟ್ಸ್ ಕೂಡ ಬೇಕಾಗಿಲ್ಲ, ಚಂದ್ರನೂ ಬೇಕಾಗಿಲ್ಲ, ಸೂರ್ಯನೂ ಬೇಕಾಗಿಲ್ಲ, ನಕ್ಷತ್ರಗಳೇ ಬೇಕಾಗಿಲ್ಲ. ನಮ್ಮ ಮನಸ್ಸಿನ ಅಂತರಂಗದಲ್ಲಿ ಒಂದು ಬೆಳಕು ಉತ್ಪತ್ತಿಯಾಗುತ್ತೆ. ಯಾವುದು ಸತ್ಯ? ನಾನು ಯಾರು? ನಾನು ದೇಹವೇ, ಮನಸ್ಸೇ, ಶ್ವಾಸವೇ? ನಾನು ಎಂಬ ಈ ದೇಹವೇ ಒಳಗಡೆ ಆಸೆಗಳು, ವ್ಯಾಮೋಹಗಳು, ಕಲ್ಪನೆಗಳು, ವ್ಯಸನಗಳಿಂದ ತುಂಬಿರ್ತಕ್ಕಂಥ ಮನಸ್ಸೇ? ಈ ವ್ಯಾಮೋಹ, ವಾಸನೆಗಳು, ದುಃಖ ಎಲ್ಲವನ್ನ ಮೀರಿದ ಸ್ಥಿತಿಯೇ ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೇನೆ? ಯಾಕೆ ಬಂದಿದ್ದೆ? ನನ್ನ ಕೆಲಸ ಏನು? ವಾಟ್ ಈಸ್ ಮೈ ವರ್ಕ್ ಇನ್ ದಿಸ್ ವರ್ಲ್ಡ್? ನಾನು ಐ ಆಮ್ ಸೋಲ್. ಈ ಸತ್ಯದ ಸ್ವರೂಪ ಅರ್ಥವಾಗುವುದು ಬೆಳಕಿನ ತರಂಗಗಳ ಮೂಲಕ. ವಿಶ್ವ ಪ್ರಾಣಶಕ್ತಿ, ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ, ಈ ಕಾಸ್ಮಿಕ್ ಎನರ್ಜಿ, ಈ ವಿಶ್ವ ಪ್ರಾಣಶಕ್ತಿ ನನ್ನ ದೇಹದಲ್ಲಿ ದಿನೇ ದಿನೇ ಜಾಗೃತ, ದಿನೇ ದಿನೇ ಜಾಗೃತ. ನನ್ನ ಮೂಲ ಆಧಾರ ಚಕ್ರ, ನಮ್ಮ ಬೆನ್ನುರಿನ ಇದೆಯಲ್ಲ, ಸ್ಪೈನಲ್ ಕಾರ್ಡ್, ಅದರ ತುದಿ ಎಂಡ್ ಪಾಯಿಂಟ್ ಇರ್ತಕ್ಕಂಥದ್ದೇ ಭೂಮಿ. ಈ ಸ್ಥೂಲ ಶರೀರ ಭೌತಿಕ ಜಗತ್ತಿನ ಜೊತೆ ಸಂಪರ್ಕ ಸಾಧಿಸಿದ್ರೆ, ಸೂಕ್ಷ್ಮ ಶರೀರ ನಮ್ಮ ದೇಹದಲ್ಲಿ ಚಕ್ರಗಳಿದೆ. ಅದೇ ರೀತಿ 1,72,000 ಸಹಸ್ರ ನಾಡಿಗಳಿದೆ. ಇವುಗಳ ಜೊತೆ ಇದು ಸಂಬಂಧವನ್ನು ಸಾಧಿಸುತ್ತೆ. ಸೂಕ್ಷ್ಮ ಶರೀರ, ನರನಾಡಿಗಳು, ನಮ್ಮ ಚಕ್ರಗಳು. ಮೂಲಾಧಾರ, ಇದು ಸ್ಥೂಲ ಶರೀರದ ಸ್ವರೂಪ. ಅಲ್ಲಿಂದ ಮೇಲೆ ಬಂದ್ರೆ ನಮ್ಮ ನಾಭಿಯಿಂದ ಕೆಳಗಡೆ, ಹೊಕ್ಕಳಿನ ಕೆಳಗಡೆ ಸ್ವಾಧಿಷ್ಠಾನ, ಜಲತತ್ವ, ಸ್ತ್ರೀ ಮೂಲ. ಇದು ಮೂಲಾಧಾರದಲ್ಲಿ ಭೂಮಿ ಮೇಲಿನ ವ್ಯಾಮೋಹ, ಹಣ, ಆಸ್ತಿ, ಈ ಭೂಮಿ ಮೇಲೆ ಏನೇನು ಸಂಪತ್ತಿದೆಯೋ ಅದ್ರ ಮೇಲಿನ ವ್ಯಾಮೋಹ. ಅದೆಲ್ಲವನ್ನ ಮೀರಿ ನಾವು ಮೇಲೆ ಬಂದ್ರೆ ಸ್ವಾಧಿಷ್ಠಾನದಲ್ಲಿ ಸ್ತ್ರೀ ವ್ಯಾಮೋಹ. ಈ ಜಗತ್ತಿನಲ್ಲಿ ಹೆಣ್ಣಿನ ಮೇಲಿನ ವ್ಯಾಮೋಹ ಅಧಿಕವಾಗಿದೆ, ಅದರಿಂದನೇ ದುಃಖ ಇದೆ. ಅದನ್ನು ನಾವು ಜಯಿಸಿ ಮೇಲೆ ಬಂದ್ರೆ ಮಣಿಪುರಿ ಚಕ್ರ, ನಮ್ಮ ಹೊಟ್ಟೆಯ ಭಾಗ, ಅಲ್ಲಿ ನಾನು ಎಂಬ ಅಹಂಕಾರ ಇದೆ. ನಾನು ಎಂಬ ಅಹಂಕಾರ ಇದೆ, ನನ್ನದು ಅನ್ನತಕ್ಕ ಮೋಹ ಇದೆ. ಅದನ್ನು ಜಯಿಸಿ ಅನಾಹತ ಚಕ್ರಕ್ಕೆ ಬಂದ್ರೆ ನಾವು ಇಡೀ ಜಗತ್ತಿಗೆ ತಿರುಗಿಕೊಳ್ತೇವೆ. ಇದು ಕಾರಣ ಶರೀರದ ಸ್ವರೂಪ. ಅನಾಹತ ಚಕ್ರ ಗಾಳಿಯ ಸ್ವರೂಪ. ಹಾಗಾಗಿ ಹೇಳ್ತಕ್ಕಂಥದ್ದು, ಯಾವುದೇ ಭೌತಿಕ ವಿಷಯದ ಕಡೆ ಗಮನ ಮತ್ತೆ ಶ್ವಾಸದ ಕಡೆ ಗಮನ. ಅನಾಥ ಚಕ್ರಕ್ಕೆ ನಾವು ಯಾವಾಗ ಬರ್ತೇವೋ ಇಡೀ ವಿಶ್ವಕ್ಕೆ ನಾವು ಸಂಬಂಧ ಹಾಕ್ಬಿಡ್ತೇವೆ. ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಗಂಡು ಹೆಣ್ಣು ಗೊತ್ತಿಲ್ಲ. ಇಡೀ ವಿಶ್ವದ ನನ್ನ ಮನೆ, ಇಡೀ ವಿಶ್ವವೇ ನನ್ನ ಸಂಬಂಧ, ಇಡೀ ಜಗತ್ತಿಗೆ ನಾನು ಸಂಬಂಧಿಕನಾಗುತ್ತೆ. ಮೈತ್ರಿ ಬುದ್ಧ. ಅಲ್ಲಿಂದ ವಿಶುದ್ಧಿ ಚಕ್ರ,
ಸೊ ನನ್ನ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಕೂಡ ಜಗತ್ತಿಗೆ ಸಂಬಂಧಿತವಾದಂತಹ ಶಬ್ದಗಳು, ಜಗತ್ತಿನ ಕಟ್ಟತಕ್ಕಂಥದ್ದು, ಮೈತ್ರಿಯ ಭಾವ, ಸಜ್ಜನ ಸಾಂಗತ್ಯ, ಒಳ್ಳೆಯ ಮಾತುಗಳು, ಶುದ್ಧ ಮಾತು, ಪ್ರೀತಿ, ಕರುಣೆ, ಮೈತ್ರಿ ಅಭಿವ್ಯಕ್ತವಾಗುತ್ತೆ. ಇದು ಕಾರಣ ಶರೀರದ ಸ್ವರೂಪ. ಅಲ್ಲಿಂದ ನನ್ನ ಆಜ್ಞಾ ಚಕ್ರ, ಭೂಮಧ್ಯಗಳ ರೇಖಾ, ಎರಡು ಹುಬ್ಬುಗಳ ನಡುವಿನ ಕುಂಕುಮ ಹಚ್ಚುವ ಸ್ಥಳ, ಅದು ಜ್ಞಾನದ ಸಂಚಯ. ನಾನು ಯಾರು? ನಾನು ದೇಹವೇ? ನಾನು ಆತ್ಮವೇ? ಅಲ್ಲಿ ನಿರ್ಧಾರಿತವಾಗುತ್ತೆ. ಅಲ್ಲಿಂದ ನನ್ನ ಸಹಸ್ರಾರ ಚಕ್ರದಲ್ಲಿ ತೆರೆಕೊಂಡು ನಾನು ಇಡೀ ವಿಶ್ವದ ಜೊತೆ ಮೈತ್ರಿಯನ್ನು ಸಾಧಿಸುತ್ತೇನೆ. ಇಡೀ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣ ಶಕ್ತಿ ನನ್ನ ಅನತ್ಯ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ, ಬೆಳಕು ಗೋಚರ ಆಗುತ್ತೆ. ಯಾವ ಪಂಜು ಬೇಕಾಗಿಲ್ಲ, ಯಾವ ಲೈಟ್ ಬೇಕಾಗಿಲ್ಲ, ಯಾವ ಕ್ಯಾಂಡಲ್ ಬೇಕಾಗಿಲ್ಲ. ಸಂಪೂರ್ಣವಾಗಿ ನನ್ನ ಸ್ಪೈನಲ್ ಕಾರ್ಡ್ ಮೂಲಕ ದೇಹದ ಎಲ್ಲ ಮಜಲ್ಸ್, ಎಲ್ಲ ಮೂಳೆಗಳು, ನರನಾಡಿಗಳು, ಎಲ್ಲ ಸ್ನಾಯುಗಳು ಬೆಳಕಿನ ಪುಂಜ ಆಗ್ಬಿಡುತ್ತೆ. ಆಗ ನೋಡಿದ್ರು ನನ್ನ ದೇಹ ನನಗೆ ಸಿಗಲ್ಲ, ಸಿಗಲ್ಲ, ಸಿಗಲ್ಲ. ನಾನೇ ಭೂಮಿ ಆಗ್ಬಿಡ್ತೇನೆ, ನಾನೇ ಸಪ್ತ ಸಾಗರಗಳಾಗ್ಬಿಡ್ತೇನೆ, ನಾನೇ ಗಾಳಿ, ನಾನೇ ನೀರು, ನಾನೇ ಬೆಂಕಿ, ನಾನೇ ನಕ್ಷತ್ರ, ಮೋಡ, ಸೂರ್ಯ, ಚಂದ್ರ, ಗ್ರಹಗಳು, ಇಡೀ ವಿಶ್ವ ನಾನಾಗ್ತೇನೆ. ಇಂಥ ಅದ್ಭುತವಾದಂತಹ ಪ್ರಚಂಡ ಶಕ್ತಿಯನ್ನು ಕೊಡತಕ್ಕಂಥದ್ದು ಪಿರಮಿಡ್. ಹಾಗಾಗಿ ಈ ದೇಹವೇ ಒಂದು ಪಿರಮಿಡ್. ಪದ್ಮಾಸನದಲ್ಲಿ ಕುಳಿತುಕೊಂಡ್ರೆ ನನ್ನ ದೇಹ ಪಿರಮಿಡ್ ಆಕಾರದಲ್ಲಿ. ಹಾಗಾಗಿ ನಾನು ಎಲ್ಲಿ ಕುಳಿತುಕೊಳ್ತೇನೋ ಅಲ್ಲೆಲ್ಲ ನನ್ನ ಮಹಾಕಾರಣ ಶರೀರ ಪಿರಮಿಡ್ ಅನ್ನು ಸೃಷ್ಟಿ ಮಾಡ್ಕೊಂಡ್ಬಿಡುತ್ತೆ. ಪಿರಮಿಡ್ ಅನ್ನು ಸೃಷ್ಟಿ ಮಾಡ್ಕೊಂಡು ಈ ಭೌತಿಕ ಶರೀರ ತಿಂಗಳಿಗೆ, ವಾರಕ್ಕೆ ಒಮ್ಮೆ ಆದ್ರೂ ಹೋಗಿ ಪಿರಮಿಡ್ ಅಲ್ಲಿ ಕುಳಿತು ಧ್ಯಾನ. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ರೂಪದಲ್ಲಿ ಪಿರಮಿಡ್. ಕಾರಣ ಶರೀರ ಜಗತ್ತಿನ ಎಲ್ಲ ಕುಳಿತುಕೊಂಡ್ರು ಅದೇ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳುತ್ತೆ. ಇನ್ನು ಮಹಾಕಾರಣ ಶರೀರ ಇದೆಯಲ್ಲ, ತನ್ನ ದೇಹನೇ ಪಿರಮಿಡ್ ಮಾಡ್ಕೊಳ್ಳುತ್ತೆ. ಎಸ್ ಮಾಸ್ಟರ್ಸ್, ನಾವು ಬಂದಿರೋ ಈ ಜಗತ್ತಿನಲ್ಲಿ ಕಾಯಕದ ಮೂಲಕ ಸಾಧನೆ, ಮಾತಿನ ಮೂಲಕ ಈ ಜಗತ್ತಿನಲ್ಲಿ ಆಸ್ತಿ ಇದೆ, ಹಣ ಇದೆ, ಸಂಪತ್ತಿದೆ. ಇದರ ಜೊತೆ ಇದು ನಮ್ಮ ಈ ಹುಟ್ಟಿರ್ತಕ್ಕಂಥ ಈ ಸ್ಥೂಲ ಶರೀರದ, ಇದಕ್ಕೆ ಆಹಾರ, ನೀರು, ಗಾಳಿ ಬೇಕು. ಆದರೆ ಇದನ್ನು ಮೀರಿದಂತಹ ಸ್ಥಿತಿ ನಮ್ಮ ಮನಸ್ಸಿನ ಅಂತರ. ಭೌತಿಕ ಆಹಾರದ ಸ್ಥಿತಿಯನ್ನು ಮೀರಿ ಭೌತಿಕ ಆಹಾರ, ಮುದ್ದೆ, ಅನ್ನ, ಸಾರು, ಪಲ್ಯ ಇದು ಮಾತ್ರ ಆಹಾರ ಅಲ್ಲ. ಕಣ್ಣಿನಿಂದ ನೋಡುತ್ತೇವೆ ಹೊರಗಿನ ದೃಶ್ಯಗಳನ್ನ, ಅದು ಕೂಡ ಆಹಾರನೇ. ಕಿವಿಯಿಂದ ಕೇಳಿಸ್ಕೊಳ್ತೀವಿ, ಅದು ಕೂಡ ಆಹಾರನೇ. ವಾಸನೆಯನ್ನು ಗ್ರಹಿಸ್ತೇವೆ, ಅದು ಕೂಡ ಆಹಾರನೇ. ಕೈಯಿನಿಂದ ಸ್ಪರ್ಶ ಮಾಡ್ತೀವಿ, ಅದು ಕೂಡ. ಹಾಗಾಗಿ ಈ ಆಹಾರ ಪರಿಶುದ್ಧವಾಗುತ್ತೆ. ನಾವು ಯಾವ ಆಹಾರವನ್ನ ಸೇವನೆ ಮಾಡ್ತೀವೋ ಅದರ ಆಧಾರದ ಮೇಲೆ ಈ ದೇಹದ ಆಯಸ್ಸು ನಿರ್ಧಾರ ಆಗ್ತಕ್ಕ. ಸ್ಥೂಲ ಶರೀರದಲ್ಲಿ ಜನನ ಇದೆ, ಮಲಮೂತ್ರಗಳ ವಿಸರ್ಜನೆ ಇದೆ, ಚಯಾಪಚಯ ಕ್ರಿಯೆ, ಡೈಜೆಷನ್ ಇದೆ, ವೃದ್ಧಾಪ್ಯ ಇದೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಆಲೋಚನೆ ಇದೆ, ಭಾವನೆ ಇದೆ. ಮಹಾಕಾರಣ ಶರೀರದಲ್ಲಿ ಬುದ್ಧಿ, ಇಡೀ ಜಗತ್ತಿಗೆ
ಮೈತ್ರಿಯನ್ನು ಸಾಧಿಸ್ತಕ್ಕಂಥ, ಇಡೀ ಜಗತ್ತಿನ ಜೊತೆ ಆನಂದ ಭಾವದಲ್ಲಿರ್ತಕ್ಕಂಥದ್ದು ಮಹಾಕಾರಣ ಶರೀರ. ಮಹಾಕಾರಣ ಶರೀರದ ಸ್ವರೂಪಕ್ಕೆ ಹೋದರೆ ನಾನೇ ಬೆಳಕಾಗ್ಬಿಡುತ್ತೇನೆ. ಭಗವಾನ್ ಬುದ್ಧ, ಆದಿಯೋಗೀಶ್ವರ, ಪತ್ರಿಜಿ, ಎಲ್ಲ ಗ್ರೇಟ್ ಮಾಸ್ಟರ್ಸ್, ಎಲ್ಲರ ಜೊತೆ ನಾನು ಸಂಪರ್ಕ ಸಾಧಿಸ್ಬಿಡ್ತೇನೆ. ನನ್ನ ನರನಾಡಿಗಳು ಚಾನಲ್ ಆಗಿ ಓಪನ್ ಆಗ್ಬಿಡುತ್ತೆ. ಹೇಗೆ ಭೂಮಿಯ ಮೇಲೆ ಮೊಬೈಲ್ ಟವರ್ ಇದೆಯೋ ಹಾಗೆ ನನ್ನ ಎಲ್ಲ ಚಾನಲ್ಸ್, ನನ್ನ ನರನಾಡಿಗಳು, ನನ್ನ ಚಕ್ರಗಳು ಇಡೀ ವಿಶ್ವದ ಜೊತೆ, ಇಡೀ ಜಗತ್ತಿನ ಜೊತೆ ಚಾನಲ್. ಯಾವ ಪುಷ್ಪಕೋ ವಿಮಾನ ಬೇಕಾಗಿಲ್ಲ, ಬಸ್ಸು, ಕಾರು, ಟ್ರೈನು ಏನು ಬೇಕಾಗಿಲ್ಲ. ಇಲ್ಲೇ ಕುಳಿತುಕೊಂಡು ನಾನು ಎಲ್ಲವನ್ನು ನೋಡಬಹುದು. ಸಮುದ್ರದ ಅಲೆಗಳು, ಭೂಮಿಯ ಮನೆ, ಪ್ರತಿಯೊಂದು ಹಿಮಾಲಯದಲ್ಲಿ ಹಿಮ ಕರಗ್ತಾ ಅದು ಶಬ್ದ ಕೇಳಿಸ್ಕೋಬಹುದು. ಕುಳಿತು ಜರಿಯಾಗಿ ಹರಿದು ನದಿಯಾಗಿ ಹೋಗ್ತಾ ಇರ್ತಕ್ಕಂಥ ನೀರಿನ ಶಬ್ದವನ್ನು ಗ್ರಹಿಸಬಹುದು. ಎಲೆಗಳ ಅಲಗಾಟ ಎಲ್ಲ ಗ್ರಹಿಸಬಹುದು. ಇಂತಹ ಮಹಾ ಬೆಳಕಿನ ಸ್ಥಿತಿಯನ್ನ ಕೊಡ್ತಕ್ಕಂಥದ್ದು ಪಿರಮಿಡ್ ಧ್ಯಾನ. ಸೊ ಫೈರ್ ಅಂದ್ರೆ ಅಗ್ನಿ, ಮಿಡ್ ಅಂದ್ರೆ ಮಧ್ಯೆ, ಬೆಂಕಿ ಅಂತ ಪ್ರಚಂಡ ಶಕ್ತಿಯನ್ನ ನಮ್ಮೊಳಗೆ ಉತ್ಪತ್ತಿ ಮಾಡ್ತದೆ. ಇಂತಹ ಆನಾಪಾನ ಸತಿ ಧ್ಯಾನದಲ್ಲಿ ಪಿರಮಿಡ್ ಧ್ಯಾನ ಶಕ್ತಿಯನ್ನ ಈ ಜಗತ್ತಿಗೆ ಪರಿಚಯಿಸಿದವರು ಸುಭಾಷ್ ಪತ್ರಿಜಿ. ಆನಾಪಾನ ಸತಿ ಧ್ಯಾನವನ್ನ ಪರಿಚಯ ಮಾಡಿದಂತ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರಾದ್ರೆ, ಪಿರಮಿಡ್ ಧ್ಯಾನವನ್ನ ಪರಿಚಯ ಮಾಡಿದಂತ ಮೈತ್ರಿಯ ಬುದ್ಧ. ಎಸ್ ಮಾಸ್ಟರ್ಸ್. ಇಂತಹ ಆನಾಪಾನ ಸತಿ ಧ್ಯಾನದಲ್ಲಿ, ಇಂಥ ಪಿರಮಿಡ್ ಧ್ಯಾನದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ನಾವೇ ಧನ್ಯರು. ಎಸ್, ನಿಧಾನವಾಗಿ ಭೂಮಿಯನ್ನು ಗಮನಿಸ್ತಾ, ಸಪ್ತ ಸಾಗರಗಳನ್ನು ಗಮನಿಸ್ತಾ, ಗಾಳಿಯನ್ನು ಗಮನಿಸ್ತಾ, ಮೋಡಗಳನ್ನು ಗಮನಿಸ್ತಾ, ಇಡೀ ಜಗತ್ತನ್ನು ಗಮನಿಸ್ತಾ, ನಿಧಾನ ಹತ್ತಿಯಿಂದ ಪಾದಗಳವರೆಗೆ ಇಡೀ ದೇಹದ ಗಮನಿಸೋಣ. ಶ್ವಾಸವನ್ನು ಗಮನಿಸೋಣ. ನಮ್ಮ ಹೊರದೇಹವನ್ನು ಗಮನಿಸೋಣ. ಹೊರದೇಹಕ್ಕೆ ಬಟ್ಟೆ ಸ್ಪರ್ಶ ಆಗ್ತದೆ. ನಾವು ಯಾವ ಕೊಠಡಿಯಲ್ಲಿ ಕುಳಿತಿದ್ದೀವಿ, ಯಾವ ಸ್ಥಳದಲ್ಲಿ ಕುಳಿತಿದ್ದೀವಿ ಗಮನಿಸೋಣ. ನಮ್ಮ ಕುಳಿತಿರ್ತಕ್ಕಂಥ ಮನೆ, ಈ ಊರು ಸುತ್ತ ಅದೇ ರೀತಿ ಇಡೀ ಭೂಮಿಯನ್ನ ಆವರಿಸ್ಕೊಳ್ಳೋಣ. ನಿಧಾನವಾಗಿ ಶ್ವಾಸ ನಿಧಾನವಾಗಿ ಶ್ವಾಸ. ಎರಡು ಕೈಗಳ ಮುಖದ ಮೇಲೆ ಇಟ್ಕೊಳ್ಳೋಣ ಮಾಸ್ಟರ್ಸ್. 5, 4, 3, 2, 1. ನಿಧಾನಕ್ಕೆ ಬೆಳೆಸೋಣ. ಎಸ್, ಯಾವಾಗ ನಿಮ್ಮ ಕಣ್ಣು ತೆರಿಬೇಕು ಅನಿಸ್ತೋ ನಿಧಾನವಾಗಿ ಕಣ್ಣು ತೆರೆದು ವಾಸ್ತವ ಸ್ಥಿತಿ ಮಾಸ್ಟರ್ಸ್. ಥ್ಯಾಂಕ್ ಯು.